Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. In this video, we are going to solve problem number 13 in job costing. Job costing ಅಲ್ಲಿರ್ತಕ್ಕಂಥ problem number 13 ನ ಸಾಲ್ವ್ ಮಾಡ್ತಾ ಹೋಗೋಣ. SVM Company Limited has absorbed overheads by means of blanket trade based on the direct labor hours. SVM ಕಂಪನಿ ಇಲ್ಲಿ ಬ್ಲಾಂಕೆಟ್ ಟ್ರೇಡ್ ಮಾಡ್ತಿದೆ. ಅವರು ಓವರ್ಹೆಡ್ಸ್ ಯಾವುದರ ಬೇಸಿಸ್ ಮೇಲೆ ಅಬ್ಸರ್ವ್ ಮಾಡ್ತಿದ್ರು ಅಂದರೆ ಡೈರೆಕ್ಟ್ ಲೇಬರ್ ಅವರ್ಸ್ ಮೇಲೆ ಅಬ್ಸರ್ವ್ ಮಾಡ್ತಿದ್ರು. ಆ್ಯಸ್ ಫ್ರಮ್ 1st January 2006 ಅಂದರೆ 1st January 2006 ಇಂದ ಇಟ್ ಈಸ್ ಡಿಸೈಡ್ಸ್ ಟು ಅಡಾಪ್ಟ್ ಸಪರೇಟ್ ರೇಟ್ಸ್ ಫಾರ್ ದ 3 ಮೇನ್ ಆಕ್ಟಿವಿಟೀಸ್. ಸೊ 1st January 2006 ಇಂದ ಸಪರೇಟ್ ರೇಟ್ಸ್ನ ಅಡಾಪ್ಟ್ ಮಾಡೋಕ್ಕೆ ಅವರು ಇಷ್ಟಪಡ್ತಿದ್ದಾರೆ ಬೇಸ್ಡ್ ಆನ್ 3 ಮೇನ್ ಆಕ್ಟಿವಿಟೀಸ್. ಆ 3 ಮೇನ್ ಆಕ್ಟಿವಿಟೀಸ್ ಏನು ನೋಡೋಣ. ಸ್ಟೋರ್ ಕೀಪಿಂಗ್ ಆ್ಯಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಸ್ ಅ ಫಸ್ಟ್ ಆಕ್ಟಿವಿಟಿ, ಮಿಷಿನಿಂಗ್ ಇಸ್ ಅ ಸೆಕೆಂಡ್ ಆಕ್ಟಿವಿಟಿ, ಥರ್ಡ್ ಒನ್ ಅಸೆಂಬ್ಲಿಂಗ್. ಈ 3 ಆಕ್ಟಿವಿಟಿ ಮೇಲೆ ಡಿಫ್ರೆಂಟ್ ರೇಟ್ಸ್ನ ಯೂಸ್ ಮಾಡ್ಕೊಂಡು ಅಬ್ಸರ್ವ್ ಮಾಡ್ತಾರೆ. ಯಾವಾಗ ಫ್ರಮ್ 1st January 2006 ಇಂದ. ಅದಕ್ಕಿಂತ ಮೊದಲು ಅವ್ರು ಏನು ಮಾಡ್ತಿದ್ರು ಅಂದರೆ ಲೇಬರ್ ಅವರ್ಸ್ ಮೇಲೆ ರಿಕವರಿ ಮಾಡ್ತಿದ್ರು. The estimates cost and absorption rates for selling and distribution cost remain unchanged. ಸೊ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಕಾಸ್ಟ್ ಅನ್ನೋದು ಅನ್ಚೇಂಜ್ ಆಗಿದೆ ಅಂತ ಹೇಳಿದ್ದಾರೆ. ಓವರ್ ಹೆಡ್ಸ್ ಅಬ್ಸಾರ್ಪ್ಷನ್ ರೇಟ್ಸ್ ಓವರ್ ಹೆಡ್ಸ್ನ ಅಬ್ಸಾರ್ಪ್ಷನ್ ರೇಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಿಯೋರ್ 1/1/2006 ಇದು 3 ಮೇನ್ ಆಕ್ಟಿವಿಟೀಸ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇರತಕ್ಕಂಥ ಬೇಸಿಸ್ ಇನ್ಫಾರ್ಮೇಷನ್ ಇದು. ದೆನ್ ಫ್ರಮ್ 1st January 2006 3 ಮೇನ್ ಆಕ್ಟಿವಿಟೀಸ್ ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಬರ್ತಕ್ಕಂಥ ಇನ್ಫಾರ್ಮೇಷನ್ಸ್ನ ಯೂಸ್ ಮಾಡಬೇಕಾಗಿರುತ್ತೆ. ಸೊ ಪ್ರೊಡಕ್ಷನ್ ಓವರ್ ಹೆಡ್ಸ್ 50 ಪೈಸೆ ಪರ್ ಡೈರೆಕ್ಟ್ ಲೇಬರ್ ಅವರ್. ಪ್ರೊಡಕ್ಷನ್ ಓವರ್ ಹೆಡ್ಸು 50 ಪೈಸೆಗೆ ತೊಗೋಬೇಕಾಗತ್ತೆ ಡೈರೆಕ್ಟ್ ಲೇಬರ್ ಅವರ್ಸ್ ಮೇಲೆ. ಮೊದಲೇ ಹೇಳಿದ್ದಾರೆ ಅವರು ಪ್ರೊಡಕ್ಷನ್ ಓವರ್ ಹೆಡ್ಸು ಲೇಬರ್ ಅವರ್ಸ್ ಮೇಲೆ ಕನ್ಸ್ಯೂಮ್ ಮಾಡಿದ್ದೀವಿ ಅಂತ ಮೊದಲು. ಅದಾದ ಮೇಲೆ 3 ಮೇನ್ ಆಕ್ಟಿವಿಟೀಸ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಆರ್ 25% ಆನ್ ಪ್ರೊಡಕ್ಷನ್ ಕಾಸ್ಟ್. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು 25% ಆನ್ ಪ್ರೊಡಕ್ಷನ್ ಕಾಸ್ಟ್ ಮೇಲೆ 25% ತೊಗೊಳ್ಳಿ ಅಂತ ಹೇಳಿದ್ರೆ ತೊಗೊಳ್ಳೋಣ. ದೆನ್ ಫ್ರಮ್ 1st January 2006 January 2006 ಫಸ್ಟ್ ದಿನದ ನಂತರ ಪ್ರೊಡಕ್ಷನ್ ಓವರ್ ಹೆಡ್ಸ್ ಏನು ಮಾಡಬೇಕು 3 ಮೇನ್ ಆಕ್ಟಿವಿಟೀಸ್ ಆಗಿ. ಒಂದು ಸ್ಟೋರ್ ಕೀಪಿಂಗ್ ಆ್ಯಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ದಟ್ ಈಸ್ 10% ಆಫ್ ಮೆಟೀರಿಯಲ್ ಕಾಸ್ಟ್ ಮೇಲೆ 10% ತೊಗೊಳ್ಬೇಕು. ಸೆಕೆಂಡ್ ಆಕ್ಟಿವಿಟಿ ಏನಿದೆ ಮಿಷಿನಿಂಗ್ಗೆ 75 ಪೈಸೆ ಪರ್ ಮಿಷಿನ್ ಅವರ್ ಎಷ್ಟಿದೆಯೋ ಅದರ ಮೇಲೆ 75 ಪೈಸೆ ತೊಗೊಳ್ಬೇಕು. ಅಸೆಂಬ್ಲಿಂಗ್ 30 ಪೈಸೆ ಪರ್ ಲೇಬರ್ ಅವರ್. ಸೊ ಲೇಬರ್ ಅವರ್ ಮೇಲೆ 30 ಪೈಸೆ ತೊಗೊಳ್ಬೇಕು. ಇದು ನೋಡಿ ಯಾವಾಗ ಅಪ್ಲೈ ಮಾಡಬೇಕಾದ್ರೆ ಫ್ರಮ್ 1st January 2006 ಅಂದರೆ 2006 ಆದ ನಂತರ ನೀವು ಈ ಇನ್ಫಾರ್ಮೇಷನ್ ಅಪ್ಲೈ ಮಾಡಬೇಕು. ಅದಕ್ಕಿಂತ ಮೊದಲಿದ್ದರೆ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ಸ್ನ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ ಇಸ್ 25% ಆನ್ ಪ್ರೊಡಕ್ಷನ್ ಕಾಸ್ಟ್. ನೋಡಿ ಇಲ್ಲೂ ಸಹ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ 25% ಇದೆ. ಇಲ್ಲೂ ಸಹ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ 25% ಇದ್ದಾರೆ. ಅವ್ರು ಮೊದಲೇ ಹೇಳಿದ್ದಾರೆ ಈ ಪ್ಯಾರಾದಲ್ಲಿ. The estimated cost absorption rate for selling and distribution cost remain unchanged. So selling and distributionಗೆ absorption rate ಅನ್ನೋದು ಸೇಮ್ ಇರುತ್ತೆ, ದಟ್ ಈಸ್ 25% ಆನ್ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿ. ದೆನ್ ಅದರ್ ಇನ್ಫಾರ್ಮೇಷನ್, ಡೈರೆಕ್ಟ್ ಕಾಸ್ಟ್ ಆಫ್ ಜಾಬ್ ನಂಬರ್ 401 ಹ್ಯಾವ್ ಬೀನ್ 401ಗೆ ಆಗಿರ್ತಕ್ಕಂಥ ಡೈರೆಕ್ಟ್ ಕಾಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಕಾಸ್ಟ್ ಈಸ್ 90 rupees. ಡೈರೆಕ್ಟ್ ವೇಜಸ್ ಮಿಷಿನಿಂಗ್ 200 hours ಅಟ್ 60 ಪೈಸೆ, ಟೋಟಲ್ ವ್ಯಾಲ್ಯೂ ನಿಮಗೆ 120 rupees ಬರುತ್ತೆ. ಅಸೆಂಬ್ಲಿಂಗ್ 100 hours ಇಂಟು 40 ಪೈಸೆ ಮಾಡಿದ್ದಾರೆ, ದಟ್ ಈಸ್ 40 rupees ಬರುತ್ತೆ. ಕಾಂಟ್ರಾಕ್ಟ್ ಪ್ರೈಸ್ ಆಫ್ ದ ಜಾಬ್ ಈಸ್ 525 ಆ್ಯಂಡ್ ಇಟ್ ರಿಕ್ವೈರ್ಸ್ 180 ಮಿಷಿನ್ ಅವರ್ಸ್ ಟು ಕಂಪ್ಲೀಟ್. ಸೊ ಕಾಂಟ್ರಾಕ್ಟ್ ಜಾಬ್ ಏನಿದೆ ಅದರ ವ್ಯಾಲ್ಯೂ ಎಷ್ಟು ಅಂತ ಹೇಳಿದ್ರೆ 525 rupees. ಇಟ್ ಈಸ್ ನಥಿಂಗ್ ಬಟ್ ದ ಸೇಲಿಂಗ್ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 525 rupees. ದೆನ್ ಮಿಷಿನ್ ಅವರ್ಸ್ ಎಷ್ಟು ಬೇಕಾಗುತ್ತೆ ಇಲ್ಲಿ 180 ಮಿಷಿನ್ ಅವರ್ಸ್ ಟು ಕಂಪ್ಲೀಟ್ ಅಂತ ಹೇಳಿದ್ದಾರೆ. ಮಿಷಿನ್ ಅವರ್ಸು 180 hours ಬೇಕಾಗುತ್ತೆ. ಶೋ ದ ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 401ಗೆ ಜಾಬ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಇಲ್ಲಿ 2 ಸಿಚುವೇಶನ್ಸ್ ಇದೆ. ಒಂದು ಆ್ಯಸ್ ಇಟ್ ವುಡ್ ಅಪಿಯರ್ ಇಫ್ ದ ಜಾಬ್ ಕಂಪ್ಲೀಟೆಡ್, ಇದು ಜಾಬ್ ಕಂಪ್ಲೀಟ್ ಆಗಿದೆ ಅಂದ್ಕೊಂಡಾಗ. ಸೆಕೆಂಡ್ ಸಿಚುವೇಶನು ಆ್ಯಸ್ ಇಟ್ ವುಡ್ ಅಪಿಯರ್ ಇಫ್ ದ ಜಾಬ್ ವರ್ ಕಂಪ್ಲೀಟೆಡ್ ಇನ್ Jan 2006. ಇಲ್ಲಿ 2 ಸಿಚುವೇಶನ್ ಇದೆ. ಒಂದು ಸೊ ಬಿಫೋರ್ January 2006 ಕಂಪ್ಲೀಟ್ ಆಗಿದೆ ಅಂದ್ಕೊಂಡು ಒಂದು ಸರಿ ಕಾಸ್ಟ್ ಶೀಟ್ನ ಮಾಡಬೇಕು. ಸೆಕೆಂಡ್ ಏನಾಗಿದೆ ಆಫ್ಟರ್ January 2006 ಅಂದರೆ ಫ್ರಮ್ 1st January 2006 ಅಂತ ಕಾಸ್ಟ್ ಶೀಟನ್ನು ಮಾಡಬೇಕಾಗತ್ತೆ.
ಡೈರೆಕ್ಟ್ ಎಲಿಮೆಂಟ್ಸ್ ಚೇಂಜಸ್ ಆಗಲ್ಲ, ಎರಡೂ ಕೇಸಲ್ಲೂ ಸಹ ಸೇಮ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಚೇಂಜಸ್ ಆಗ್ತಿರೋದು ಪ್ರೊಡಕ್ಷನ್ ಓವರ್ ಹೆಡ್ಸ್ ಮಾತ್ರನೇ ಚೇಂಜಸ್ ಆಗ್ತಿದೆ. ಓವರ್ ಹೆಡ್ಸು ಫಸ್ಟು ಡೈರೆಕ್ಟ್ ಲೇಬರ್ ಅವರ್ಸ್ ಮೇಲೆ ಅಬ್ಸರ್ವ್ ಮಾಡ್ತಿರೋ, ಅದಾದ ಮೇಲೆ ತ್ರೀ ಆ್ಯಕ್ಟಿವಿಟೀಸು ಫ್ರಮ್ 1st January ತೊಗೋಣ. ಬಿಫೋರ್ ಮಾಡ್ತಾಯಿದ್ರೆ ಪ್ರೊಡಕ್ಷನ್ ಓವರ್ ಹೆಡ್ಸ್ನ ಡೈರೆಕ್ಟ್ ಲೇಬರ್ ಅವರ್ಸ್ ಮೇಲೆ ತೊಗೋಣ. ಇಷ್ಟೇ ಕಾನ್ಸೆಪ್ಟು. ಹೆಡ್ಡಿಂಗ್ ತೊಗೋಣ. ಕಂಪನಿ ಹೆಸರು ಕೊಟ್ಟಿದ್ದಾರೆ SVM ಕಂಪನಿ ಲಿಮಿಟೆಡ್. ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 401. ಅದಾದ ನಂತರ ಫಾರ್ ದ ಪೀರಿಯಡ್ ಪ್ರಿಯಾರ್ 1/1/2006. ನೋಡಿ ಅಲ್ಲಿ ಮೊದಲಿಗೆ ನಾನು ಅದನ್ನೇ ತೊಗೊಂಡಿದ್ದೀನಿ. ಪ್ರಾಬ್ಲಮಲ್ಲಿ ಹೇಗಿದೆ ಹಾಗೆ ತೊಗೊಂಡಿದ್ದೀನಿ. ಪ್ರಿಯಾರ್ 1/1/2006 ಅಂತ ಹೇಳಿದ್ದಾರೆ. ನಾನು ಕಾಸ್ಟ್ ಶೀಟ್ ಹೆಡ್ಡಿಂಗ್ಸು ಸಹ ಹಾಗೆ ತೊಗೊಂಡಿದ್ದೀನಿ. ಫಾರ್ ದ ಪೀರಿಯಡ್ ಪ್ರಿಯಾರ್ 1/1/2006. ಇದಾದ ನಂತರ ಕಾಲಮ್ಸ್ ತೊಗೊಳ್ಳೋಣ. ಪರ್ಟಿಕ್ಯುಲರ್ಸ್, ರುಪೀಸ್ and rupees. First column for inner column, second one for total cost column. ಕಾಸ್ಟ್ ಪರ್ ಯೂನಿಟ್ ಕಾಲಮ್ ನಾವಿಲ್ಲಿ ಮಾಡೋದಿಲ್ಲ, ಯಾಕೆಂದರೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡಕ್ಷನ್ ಕೊಟ್ಟಿಲ್ಲ. ಫಸ್ಟ್ ನಾವಿಲ್ಲೇನೋ ರೆಕಾರ್ಡ್ ಮಾಡ್ತೀವಿ, ಮೆಟೀರಿಯಲ್ಸ್. ಪ್ರಾಬ್ಲಮ್ ಹತ್ರ ಬನ್ನಿ. ಮೆಟೀರಿಯಲ್ ಕಾಸ್ಟ್ ಈಸ್ 90 rupees ಅಂತ ಹೇಳಿದ್ದಾರೆ. ಅದನ್ನು ತಗೊಳ್ಳೋಣ. ಇಲ್ಲಿ ಡೈರೆಕ್ಟ್ ಮೆಟೀರಿಯಲ್ 90 rupees. ಇದಾದ ನಂತರ ಆ್ಯಡ್ ವೇಜಸ್ ಆ್ಯಡ್ ಮಾಡಬೇಕಾಗತ್ತೆ. ಪ್ರಾಬ್ಲಮ್ ಹತ್ರ ಬನ್ನಿ. ಡೈರೆಕ್ಟ್ ವೇಜಸ್ ಇಲ್ಲಿ ಮಿಷಿನಿಂಗ್ ಇದೆ, ಅಸೆಂಬ್ಲಿಂಗ್ ಇದೆ. ಮಿಷಿನಿಂಗ್ ಆಗಿರ್ತಕ್ಕಂಥ ಕಾಸ್ಟು 120, ದೆನ್ ಅಸೆಂಬ್ಲಿಂಗ್ ಆಗಿರ್ತಕ್ಕಂಥದ್ದು 40. ಹೇಗೆ ಬರುತ್ತೆ ಅಂತ ಹೇಳಿದ್ರೆ 200 hours ಇಂಟು 60 ಪೈಸೆ, 100 hours ಇಂಟು 40 ಪೈಸೆ ಮಾಡಿದಾಗ ನಮಗೆ ಈ ವ್ಯಾಲ್ಯೂಸ್ ಬರುತ್ತೆ. ಕಾಸ್ಟ್ ಶೀಟಲ್ಲಿ ರೆಕಾರ್ಡ್ ಮಾಡೋಣ. ಫಸ್ಟ್ ಒನ್ ಏನಿದೆ ಮಿಷಿನಿಂಗ್ 200 hours ಇಂಟು 60 ಪೈಸೆ ಮಾಡಿದಾಗ ನಮಗೆ 120 rupees ಬರುತ್ತೆ. ದೆನ್ ಅಸೆಂಬ್ಲಿಂಗ್ 100 hours ಇಂಟು 40 ಪೈಸೆ ಮಾಡಿದಾಗ ನಮಗೆ 40 rupees ಬರುತ್ತೆ. ಎರಡು ಸಹ ಟೋಟಲ್ ಮಾಡ್ಕೊಂಡಾಗ ಟೋಟಲ್ ವೇಜಸ್ ಆಗಿರುತ್ತೆ ಎಷ್ಟು 160 rupees. ದೆನ್ 160 + 90 ಎರಡು ಆ್ಯಡ್ ಮಾಡಿಕೊಂಡ್ರೆ ಬರ್ತಕ್ಕಂಥದ್ದು ಪ್ರೈಮ್ ಕಾಸ್ಟ್ ಎಷ್ಟು ಬರುತ್ತೆ ನಮಗೆ 250 rupees. ಪ್ರೈಮ್ ಕಾಸ್ಟ್ ಆದ ನಂತರ ಓವರ್ ಹೆಡ್ಸ್ ಕ್ಯಾಲ್ಕುಲೇಷನ್ಸ್ಗೆ ಹೋಗಬೇಕಾಗತ್ತೆ. ಅದರಲ್ಲಿ ಫಸ್ಟ್ ಓವರ್ ಹೆಡ್ಸ್ ಕ್ಯಾಲ್ಕುಲೇಷನ್ ಯಾವುದು ಅಂದರೆ ಆ್ಯಡ್ ಫ್ಯಾಕ್ಟರಿ ಓವರ್ ಹೆಡ್ಸ್ ಆರ್ ಪ್ರೊಡಕ್ಷನ್ ಓವರ್ ಹೆಡ್ಸ್. ಪ್ರಾಬ್ಲಮಲ್ಲಿ ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ ಓವರ್ ಹೆಡ್ಸ್ ಅಂತಲೇ ತೊಗೊಂಡಿದ್ದೀನಿ. ದೆನ್ ಪ್ರೊಡಕ್ಷನ್ ಓವರ್ ಹೆಡ್ಸ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ ನೋಡಿ. ಇಲ್ಲಿ ನಾವೀಗ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಿಯಾರ್ 1/1/2006 ಆಗಿರೋದ್ರಿಂದ ನಾವು ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ತೊಗೋಬೇಕು. ಸೊ ಇಲ್ಲಿ ನೋಡಿ, ಇಲ್ಲೂ ಪ್ರೊಡಕ್ಷನ್ ಓವರ್ ಹೆಡ್ಸ್ ಇನ್ಫಾರ್ಮೇಷನ್ ಇದೆ. ಇದನ್ನು ತೊಗೋಬಾರ್ದು ನಾವು, ಯಾಕೆಂದರೆ ಇದು ಫ್ರಮ್ 1st January 2006 ಪ್ರಿಪೇರ್ ಮಾಡ್ಬೇಕಾದ್ರೆ ಈ ಇನ್ಫಾರ್ಮೇಷನ್ನ ತೊಗೊಳ್ತೀವಿ. ನಾವು ಈಗ ಪ್ರಿಪೇರ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಿಯಾರ್ ಟು 1/1/2006. ಹಾಗಾದ್ರೆ ನಾವು ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಷನ್ ತೊಗೊಳ್ಬೇಕು. ಏನಂತ ಹೇಳಿದ್ದಾರೆ ಇಲ್ಲಿ 50 ಪೈಸೆ ಪರ್ ಡೈರೆಕ್ಟ್ ಲೇಬರ್ ಅವರ್ ಅಂತ ಹೇಳಿದ್ದಾರೆ. ಡೈರೆಕ್ಟ್ ಲೇಬರ್ ಅವರ್ಸ್ ಮೇಲೆ 50 ಪೈಸೆ ಅಂತ ಹೇಳಿದ್ದಾರೆ. ಸರ್ 50 ಪೈಸೆ ತೊಗೊಳ್ತೀರಾ, ಬಟ್ ನಂಬರ್ ಆಫ್ ಲೇಬರ್ ಅವರ್ಸ್ ಕೊಟ್ಟಿಲ್ವಲ್ಲ ನಮಗಿಲ್ಲಿ. ನೋಡಿ, ಡೈರೆಕ್ಟ್ ವೇಜಸಲ್ಲಿ ಮಿಷಿನಿಂಗ್ಗೆ 200 ಲೇಬರ್ ಅವರ್ಸ್ ವರ್ಕ್ ಆಗಿದೆ, ಅಸೆಂಬ್ಲಿಂಗ್ಗೆ 100 ಲೇಬರ್ ಅವರ್ಸ್ ವರ್ಕ್ ಆಗಿದೆ. ಎರಡು ಟೋಟಲ್ ಮಾಡಿಕೊಂಡ್ರೆ ಲೇಬರ್ ಅವರ್ಸ್ ಸಿಗುತ್ತೆ ನಮಗೆ. ಲೇಬರ್ ಅವರ್ಸ್ ಈಸ್ 300 hours. ಪ್ರೊಡಕ್ಷನ್ ಓವರ್ ಹೆಡ್ಸ್ ಈಸ್ 50 ಪೈಸೆ ಪರ್ ಡೈರೆಕ್ಟ್ ಲೇಬರ್ ಅವರ್. ಇದು ಕ್ವಶನ್ ಇರತಕ್ಕಂಥ ಇನ್ಫಾರ್ಮೇಷನ್ ಬರ್ಕೊಂಡಿದ್ದೀನಿ. ನಂಬರ್ ಆಫ್ ಲೇಬರ್ ಅವರ್ಸ್ ಎಷ್ಟಿದೆ ಇಲ್ಲಿ 200 + 100 ಎಷ್ಟು 300 hours. ಸೊ ರೇಟ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 50 ಪೈಸೆ ಅಪ್ಲೈ ಮಾಡ್ತೀನಿ. ನಮಗೆ 150 rupees ಬರುತ್ತೆ. 150 + 250 ಎರಡು ಆ್ಯಡ್ ಮಾಡಿಕೊಂಡಾಗ ನಮಗೆ ಬರ್ತಕ್ಕಂಥದ್ದು ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಆಗಿರುತ್ತೆ. ದಟ್ ಈಸ್ 400 rupees. ಇದಾದ ನಂತರ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗಬೇಕಾಗತ್ತೆ. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಪ್ರಾಬ್ಲಮ್ ಹತ್ರ ಬನ್ನಿ. ನೋಡಿ, ಇಲ್ಲೆಲ್ಲೂ ಸಹ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವಲ್ಲಿ ನಿಲ್ ಅಂತ ತೊಗೊಳ್ಬೇಕಾಗತ್ತೆ. ನಿಲ್ ಹಾಗಾದರೆ ಟೋಟಲ್ ವ್ಯಾಲ್ಯೂ ಬರ್ತಕ್ಕಂಥದ್ದು ಏನಾಗಿರುತ್ತೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಎ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಸೊ ಎಷ್ಟು ಬರುತ್ತೆ 400 rupees. ನೆಕ್ಸ್ಟ್ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ನೋಡಿ, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸು 25% ಆನ್ ಪ್ರೊಡಕ್ಷನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಪ್ರೊಡಕ್ಷನ್ ಕಾಸ್ಟ್ ಮೇಲೆ 25% ತೊಗೊಳ್ಬೇಕಾಗತ್ತೆ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಮೇಲೆ 25%, ಹಾಗಾದರೆ 400 ಇಂಟು 25% ಮಾಡಿ. ಸೊ ನಮಗೆ 100 rupees ಬರುತ್ತೆ. ದೆನ್ ಈಗ 400 + 100 ಎರಡು ಆ್ಯಡ್ ಮಾಡ್ಕೊಂಡಾಗ ಬರ್ತಕ್ಕಂಥ ವ್ಯಾಲ್ಯೂ ಕಾಸ್ಟ್ ಆಫ್ ಸೇಲ್ಸ್ ಆರ್ ಎ ಟೋಟಲ್ ಕಾಸ್ಟ್. ಎರಡು ಆ್ಯಡ್ ಮಾಡ್ಕೊಳ್ಳೋಣ 500 rupees ಬರುತ್ತೆ. ನಮ್ಮ ಪ್ರಾಬ್ಲಮಲ್ಲಿ ಪ್ರಾಫಿಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ ಅಥವಾ ಸೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ ನೋಡಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಕಾಂಟ್ರಾಕ್ಟ್ ಪ್ರೈಸ್ ಆಫ್ ದ ಜಾಬ್ ಈಸ್ 525 rupees. ಕಾಂಟ್ರಾಕ್ಟ್ ಪ್ರೈಸ್ ಈಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್. ಸೊ ಹಾಗಾದರೆ ಇಲ್ಲಿ ನಮ್ಮ ಸೇಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಸೇಲ್ಸ್ ವ್ಯಾಲ್ಯೂನ ನಮ್ಮ ಕಾಸ್ಟ್ ಶೀಟಲ್ಲಿ ರೆಕಾರ್ಡ್ ಮಾಡೋಣ. ಸೇಲ್ಸ್ ಈಸ್ ಈಕ್ವಲ್ಸ್ ಟು ಎಷ್ಟು 525 rupees ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಾಗಿರುತ್ತೆ ಐದರ್ ಪ್ರಾಫಿಟ್ ಆರ್ ಲಾಸ್. ಹಾಗಾದರೆ ಚೆಕ್ ಮಾಡೋಣ, ಪ್ರಾಫಿಟ್ ಬಂದಿದೆಯಾ ಲಾಸ್ ಬಂದಿದೆಯಾ. ನೋಡಿ, ಕಾಸ್ಟು 500 rupees ಆಗಿದೆ, ಸೇಲ್ಸ್ ವ್ಯಾಲ್ಯೂ 525 rupees. ನಮಗೆ ಇದರಿಂದ ಪ್ರಾಫಿಟ್ ಬರ್ತಿದೆ. ಹಾಗಾದರೆ ಆ್ಯಡ್ ಪ್ರಾಫಿಟ್
ಸೊ ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ಇವೆರಡಕ್ಕೂ ಇರ್ತಕ್ಕಂಥ ಡಿಫ್ರೆನ್ಸ್ ಆಗಿರುತ್ತೆ ಎಷ್ಟು 25 rupees. ಸೊ ಈ ಕಾಸ್ಟ್ ಶೀಟ್ ಯಾವುದಕ್ಕೆ ರೇಟ್ ಆಗಿದೆ ಪ್ರಿಯರ್ 1/1/2006. ನೆಕ್ಸ್ಟ್ ಕಾಸ್ಟ್ ಶೀಟ್ ಏನು ಮಾಡಬೇಕು ಅಂದರೆ ಫ್ರಮ್ 1st January 2006 ಅಂದರೆ ಜಾನ್ವರಿ ಮಂತಲ್ಲಿ ಎಂಡ್ ಆಗುತ್ತೆ ಅಂದ್ಕೊಂಡಾಗ ಪ್ರಿಪೇರ್ ಮಾಡಬೇಕಾಗತ್ತೆ. ಹಾಗಾದರೆ ಸೆಕೆಂಡ್ ಕಾಸ್ಟ್ ಶೀಟ್ಗೆ ಹೆಡಿಂಗ್ಸ್ ತೊಗೋಣ. SVM ಕಂಪನಿ ಲಿಮಿಟೆಡ್ ಜಾಬ್ ಕಾಸ್ಟ್ ಶೀಟ್ ಫಾರ್ ಜಾಬ್ ನಂಬರ್ 401 ಫಾರ್ ದ ಪೀರಿಯಡ್ ಫ್ರಮ್ 1st January 2006. ನೋಡಿ ಇಲ್ಲಾಗಲೇ ನಾವು ಏನು ಮಾಡಿದ್ರೆ ಪ್ರಿಯರ್ 1st January ಅಂತ ತೊಗೊಂಡ್ವಿ. ಈಗ ಫ್ರಮ್ 1st January 2006 ಅಥವಾ 31st January ಅಂತಾದ್ರೂ ತೊಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಯಾಕೆಂದರೆ ಅಲ್ಲಿ ಎಂಡ್ ಆಗುತ್ತೆ ಜಾನ್ವರಿಲಿ ಅಂತ ಹೇಳಿದ್ದಾರೆ ಕ್ವಶನಲ್ಲಿ. ಸೊ ಕಾಲಮ್ಸ್ ತೊಗೊಳ್ಳೋಣ. ಪರ್ಟಿಕ್ಯುಲರ್ಸ್ rupees. ಸೊ ಹಾಗಾದ್ರೆ ಫಸ್ಟ್ ಒನ್ ಫಾರ್ ಇನ್ನರ್ ಕಾಲಮ್, ಸೆಕೆಂಡ್ ಒನ್ ಫಾರ್ ಟೋಟಲ್ ಕಾಸ್ಟ್ ಕಾಲಮ್. ದೆನ್ ಇಲ್ಲೂ ಸಹ ಅಷ್ಟೇ ರೆಕಾರ್ಡ್ ಮಾಡ್ಬೇಕಾದ್ರೆ ಫಸ್ಟು ಮೆಟೀರಿಯಲ್ ದೆನ್ ಲೇಬರ್. ಎಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಇನ್ ಓವರ್ ಹೆಡ್ಸ್, ಅದು ಸಹ ಪ್ರೊಡಕ್ಷನ್ ಓವರ್ ಹೆಡ್ಸಲ್ಲಿ. ಮೊದಲೇನು ಮಾಡಿದ್ರು ಡೈರೆಕ್ಟ್ ಲೇಬರ್ ಅವರ ಮೇಲೆ, ಈಗ 3 ಮೈನ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಫಸ್ಟ್ ರೆಕಾರ್ಡ್ ಮಾಡೋಣ. ಮೆಟೀರಿಯಲ್ಸ್ ಎಷ್ಟಿದೆ 90 rupees. ಆ್ಯಡ್ ವೇಜಸ್ ಎಷ್ಟಿದೆ, ಇಲ್ಲಿ 2 ಆ್ಯಕ್ಟಿವಿಟಿ ಇದೆ. ಒಂದು ಮಿಷಿನಿಂಗ್ ಇದೆ, 200 hours ಇಂಟು 60 rupees per hour ಅಂತ ಮಾಡಿದ್ದೀವಿ, 120 rupees. ದೆನ್ ಅಸೆಂಬ್ಲಿಂಗ್ 100 hours ಇಂಟು 40 ಪೈಸೆ ಅಂತ ಮಾಡಿದ್ದೀರಾ, ದಟ್ ಈಸ್ 40 rupees ಬಂದಿದೆ. ಎರಡು ಟೋಟಲ್ ಮಾಡ್ಕೊಳ್ತೀರಾ, ಟೋಟಲ್ ವೇಜಸ್ ಬರುತ್ತೆ 160. ದೆನ್ ಡೈರೆಕ್ಟ್ ವೇಜಸ್ಸು ಪ್ಲಸ್ ಮೆಟೀರಿಯಲ್ ಎರಡು ಆ್ಯಡ್ ಮಾಡಿಕೊಂಡ್ರೆ ಬರ್ತಕ್ಕಂಥದ್ದು ಪ್ರೈಮ್ ಕಾಸ್ಟ್, ದಟ್ ಈಸ್ 250 rupees. ನೋಡಿ ಎರಡು ಕಾಸ್ಟ್ ಶೀಟಲ್ಲೂ ಸಹ ಅಪ್ ಟು ಪ್ರೈಮ್ ಕಾಸ್ಟ್ ಸೇಮ್, ನೋ ಚೇಂಜಸ್ ಆಗೋದಿಲ್ಲ. ದೆನ್ ಚೇಂಜಸ್ ಆಗ್ತಕ್ಕಂಥದ್ದು ಪ್ರೊಡಕ್ಷನ್ ಓವರ್ ಹೆಡ್ಸಲ್ಲಿ. ನೆಕ್ಸ್ಟು ಆ್ಯಡ್ ಪ್ರೊಡಕ್ಷನ್ ಓವರ್ ಹೆಡ್ಸ್. ಈಗ ಈ ಪ್ರೊಡಕ್ಷನ್ ಓವರ್ ಹೆಡ್ಸಲ್ಲಿ 3 ಮೈನ್ ಆ್ಯಕ್ಟಿವಿಟಿ ಆಗಿ ತೊಗೋಬೇಕು. ಕ್ವಶನ್ ಹತ್ರ ಬನ್ನಿ. ಈಗ ನೋಡಿ ಇಲ್ಲಿ ಫ್ರಮ್ 1st January 2006 ದ ಪ್ರೊಡಕ್ಷನ್ ಓವರ್ ಹೆಡ್ಸ್ ಸ್ಟೋರ್ ಕೀಪಿಂಗ್ ಆ್ಯಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಮಿಷಿನಿಂಗ್ ಆ್ಯಂಡ್ ಅಸೆಂಬ್ಲಿಂಗ್ ಅಂತೇಳಿ 3 ಆ್ಯಕ್ಟಿವಿಟಿ ವೈಸ್ ಕೊಟ್ಟಿದ್ದಾರೆ. ನಾವು ಆನ್ಸರ್ ಮಾಡಬೇಕಾದ್ರೂ ಸಹ ಅಷ್ಟೇ ಈ 3 ಮೈನ್ ಆ್ಯಕ್ಟಿವಿಟಿಯಾಗಿ ತೊಗೋಬೇಕು. ಸ್ಟೋರ್ ಕೀಪಿಂಗ್ ಮಾಡಬೇಕಾದ್ರೆ 10% ಆಫ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳಿದ್ದಾರೆ. ಮೆಟೀರಿಯಲ್ ಕಾಸ್ಟಲ್ಲಿ 90 rupees ಇದೆ, ಅದರ ಮೇಲೆ 10% ಮಾಡಬೇಕಾಗತ್ತೆ. ಮಿಷಿನಿಂಗ್ 75 ಪೈಸೆ ಪರ್ ಮಿಷಿನ್ ಅವರ್ ಅಂತ ಹೇಳಿದ್ದಾರೆ, 180 ಮಿಷಿನ್ ಅವರ್ಸ್ ಇದೆ ಇಂಟು 75 ಪೈಸೆ ಮಾಡಬೇಕು. ಅಸೆಂಬ್ಲಿಂಗ್ 30 ಪೈಸೆ ಪರ್ ಡೈರೆಕ್ಟ್ ಲೇಬರ್ ಅವರ್ ಅಂತ ಹೇಳಿದ್ದಾರೆ, ಸೊ ಅವರ 30 ಪೈಸೆ ಇಂಟು 300 ಲೇಬರ್ ಅವರ್ಸ್ ಅಂತ ಮಾಡಬೇಕಾಗತ್ತೆ. ನಮಗೆ ಪ್ರೊಡಕ್ಷನ್ ಓವರ್ ಹೆಡ್ಸ್ ಕಾಸ್ಟ್ ಸಿಗುತ್ತೆ. ಅಂಡ್ ದಟ್ ಫಸ್ಟ್ ಆ್ಯಕ್ಟಿವಿಟಿ ಸ್ಟೋರ್ ಕೀಪಿಂಗ್ ಆ್ಯಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಆಗಲೇ ಹೇಳಿದೆ 10% ಆನ್ ಮೆಟೀರಿಯಲ್ ಕಾಸ್ಟ್ ಅಂತ ಹೇಳಿದ್ದಾರೆ. ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ, 90 rupees ಇದೆ. 90 rupees ಇಂಟು 10% ಮಾಡಿ ನಿಮಗೆ 9 rupees ಬರುತ್ತೆ. ಸೆಕೆಂಡ್ ಆ್ಯಕ್ಟಿವಿಟಿ ಏನಿದೆ, ಮಿಷಿನಿಂಗ್ 180 ಮಿಷಿನ್ ಅವರ್ಸ್ ಇಂಟು 75 ಪೈಸೆ, ಸೊ 135. ಥರ್ಡ್ ಆ್ಯಕ್ಟಿವಿಟಿ ಅಸೆಂಬ್ಲಿಂಗ್ 300 ಲೇಬರ್ ಅವರ್ಸ್ ಇಂಟು 30 ಪೈಸೆ ಎಷ್ಟು ಬರುತ್ತೆ, ನಮಗೆ 30 rupees ಬರುತ್ತೆ. ಈಗ ಈ 3 ಸಹ ಟೋಟಲ್ ಮಾಡಿಕೊಂಡ್ರೆ ಬರ್ತಕ್ಕಂಥದ್ದು ಪ್ರೊಡಕ್ಷನ್ ಓವರ್ ಹೆಡ್ಸ್, ದಟ್ ಈಸ್ 174 rupees. ಪ್ರೈಮ್ ಕಾಸ್ಟ್ಗೆ ಪ್ರೊಡಕ್ಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ, ನಮಗೆ ಫ್ಯಾಕ್ಟರಿ ಕಾಸ್ಟ್ ಆರ್ ವರ್ಕ್ಸ್ ಕಾಸ್ಟ್ ಸಿಗುತ್ತೆ. ಎಷ್ಟು ಬರುತ್ತೆ, 424 rupees. ದೆನ್ ಇದಾದ ನಂತರ ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್. ಪ್ರಾಬ್ಲಮ್ಸಲ್ಲಿ ಇನ್ಫಾರ್ಮೇಷನ್ ಇಲ್ಲ, ಹಾಗಾದ್ರೆ ನಿಲ್ಲ ಅಂತ ತೊಗೊಳ್ತೀನಿ. ದೆನ್ ಇವೆರಡು ಟೋಟಲ್ ಮಾಡಿಕೊಂಡ್ರೆ ಬರ್ತಕ್ಕಂಥದ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆರ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ದಟ್ ಈಸ್ 424 rupees. ಇದಾದ ನಂತರ ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. ಪ್ರಾಬ್ಲಮ್ ಹತ್ರ ಬನ್ನಿ, ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ 25% ಆನ್ ಪ್ರೊಡಕ್ಷನ್ ಕಾಸ್ಟ್. ಪ್ರೊಡಕ್ಷನ್ ಕಾಸ್ಟ್ ಮೇಲೆ 25% ಅಂತ ಹೇಳಿದ್ದಾರೆ. 25% ಆನ್ ಪ್ರೊಡಕ್ಷನ್ ಕಾಸ್ಟ್ ಅಂತ ತೊಗೊಂಡಿದ್ದೀನಿ. ಪ್ರೊಡಕ್ಷನ್ ಕಾಸ್ಟ್ ಎಷ್ಟಿದೆ, 424 rupees ಇದೆ, ಇಂಟು 25% ಮಾಡಿ, ದಟ್ ಈಸ್ 106 rupees. ಇವೆರಡೂ ಸಹ ಟೋಟಲ್ ಮಾಡಿಕೊಂಡ್ರೆ ಬರ್ತಕ್ಕಂಥ ವ್ಯಾಲ್ಯೂ ಟೋಟಲ್ ಕಾಸ್ಟು ಅಥವಾ ಕಾಸ್ಟ್ ಆಫ್ ಸೇಲ್ಸ್ ಆಗಿರುತ್ತೆ, ದಟ್ ಈಸ್ 530 rupees. ಪ್ರಾಬ್ಲಮಲ್ಲಿ ಪ್ರಾಫಿಟ್ ಇನ್ಫಾರ್ಮೇಷನ್ ಇದೆಯಾ, ಸೇಲ್ಸ್ ಇನ್ಫಾರ್ಮೇಷನ್ ಇದೆಯಾ ಅಂತ ನೋಡಿದಾಗ ಆಗಲೇ ನಾವು ಚೆಕ್ ಮಾಡಿದಾಗ ಕಾಂಟ್ರಾಕ್ಟ್ ಪ್ರೈಸ್ 525 rupees ಅಂತ ಹೇಳಿದರು. ಇನ್ ದ ಸೆನ್ಸ್ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೇಲ್ಸ್ ವ್ಯಾಲ್ಯೂ ಎಷ್ಟು, 525 rupees. ಸೊ ಕಾಸ್ಟು 530 rupees ಇದೆ, ಸೇಲ್ ವ್ಯಾಲ್ಯೂ 525 rupees ಇದೆ. ಇದರಿಂದ ನಮಗೆ ಏನಾಗ್ತಿದೆ, ಲಾಸ್ ಆಗ್ತಿದೆ. ಹಾಗಾದರೆ ನಾವಿಲ್ಲಿ ಲೆಸ್ ಅಂತ ತೊಗೊಳ್ಬೇಕು. ಲೆಸ್ ಅಂತ ತೊಗೊಂಡು ಲಾಸ್ ಅಂತ ತೊಗೋಬೇಕಾಗತ್ತೆ. ಎಷ್ಟು ಲಾಸ್ ಆಗುತ್ತೆ, 5 rupees ಲಾಸ್ ಆಗುತ್ತೆ. ಸೊ ಇದು ನಮ್ಮ ಸೆಕೆಂಡ್ ಕಾಸ್ಟ್ ಶೀಟು. ಅವ್ರು ಹೇಳಿರ್ತಕ್ಕಂಥ 2 ಕ್ವಶನ್ಗೂ ಸಹ ಆನ್ಸರ್ ಸಿಕ್ಕಿದೆ. ಇಷ್ಟಕ್ಕೆ ನಮ್ಮ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವೈರೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.